ಈಗ ನೋಡಿ ಸ್ಪೂನಲ್ಲಿ ನಾನು ತಗೊಂಡಿದ್ದೀನಿ. ಪಿಂಪಲ್ಸ್ ನೋವು ಕೂಡ ಇದಕ್ಕೆ ಕಮ್ಮಿ ಆಗುತ್ತೆ, ಅಲ್ಲೇ ಕರ್ಗೋಗ್ಬಿಡ್ತದು. ನಾನು ಇದನ್ನು ಕೂಡ ಟ್ರೈ ಮಾಡಿದ್ದೀನಿ. ಎಲ್ಲದಕ್ಕಿಂತ ಬೆಸ್ಟ್ ಅನ್ಸಿರುತ್ತೆ ಅವರೇ ಹೂವಿನ ಪೌಡ್ರು. ಇದನ್ನ ಹಿಂಗೆ ನಾವು ಇವಾಗ ಅವಾಗಲೇ ತೋರಿಸಿದ್ನಲ್ಲ, ಹಿಂಗೆ ಇದನ್ನ ಹಚ್ಕೊಂಡು ಈ ತರ ಶೈನಿಂಗ್ ಬರುತ್ತೆ, ಸೂಪರ್ ಆಗಿರುತ್ತೆ. ನನ್ನ ಮುಖದಲ್ಲಿ ಚೇಂಜಸ್ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಎಲ್ಲವನ್ನು ಹೋಗುತ್ತೆ ಇದರಿಂದ. ಇದು ತುಂಬಾ ಒಳ್ಳೇದು. ಕ್ರೀಮ್ ಅಂತೂ ಯಾವುದು ಬಳಸಕ್ ಹೋಗ್ಬೇಡಿ. ಒಂಥರ ಕ್ರೀಮ್ ತರ ಇದು ಸಿಗುತ್ತೆ ನಿಮ್ಗೆ. ಇದನ್ನ ಕೈಯಿಂದ ಹಿಂಗ ಒಂದ್ ಸ್ಪೂನ್ಗೆ ಹಾಕೊಂಡ್. ಬಂಗು ಇಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಬಂಗು, ಕಲೆಗಳು, ಪಿಂಪಲ್ಸ್ ಮತ್ತೆ ಕೂದಲು ಇರುತ್ತಲ್ಲ ಮುಖದ ಮೇಲೆ, ಸ್ವಲ್ಪ ಆ ಕೂದಲು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ನನಗೆ ತುಂಬಾ ಬೇಗ ಅದರಿಂದ ವರ್ಕ್ ಆಯ್ತು ಅಂತ ಅನಿಸ್ತು. 10 ರೂಪಾಯಿ ಮೇಲೆ ನಿಮ್ಗೆ ಜಾಸ್ತಿ ಹೇಳೋದೇ ಇಲ್ಲ. 10 ರೂಪಾಯಿ 20 ರೂಪಾಯಿ ಒಳಗಡೆನೆ ಅಷ್ಟರಲ್ಲೇ ಇರುತ್ತೆ ಮನೆ ಮದ್ದು. ಒಂದು 10 ರೂಪಾಯಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ನಾವ್ ಯಾಕೆ ಬಿಡ್ಬೇಕು ಹೇಳಿ. ನನ್ಗೆ ಇಂಗ್ಲಿಷ್ ಓದಕ್ ಬರಲ್ಲ. ನೀವು ಇಂಗ್ಲಿಷ್ ಅಲ್ಲಿ ಏನ್ ಕಮೆಂಟ್ ಹಾಕಿದ್ರು ಉಪಯೋಗ ಇಲ್ದಂಗ ಆಗ್ಬಿಡುತ್ತೆ. ಇವಾಗ ಹೇಳ್ತೀನಿ ಏನಪ್ಪಾ ಅಂತ ಅವ್ರ ಸಮಸ್ಯೆ ಏನು. ತುಂಬಾ ಸಿಂಪಲ್ ಟಿಪ್ಸ್, ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಹಾಯ್, ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಒಂದು ಮನೆ ಮದ್ದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಏನು ಖರ್ಚಿಲ್ಲ, ಒಂದು 10 ರೂಪಾಯಿ ಅಷ್ಟೇ. ನಾನು ಹೇಳ್ತಾ ಇರೋದು ಮುಂಚೆನೆ ಹೇಳಿದೀನಿ, 10 ರೂಪಾಯಿ ಮೇಲೆ ನಿಮ್ಗೆ ಜಾಸ್ತಿ ಹೇಳೋದೇ ಇಲ್ಲ. 10 ರೂಪಾಯಿ 20 ರೂಪಾಯಿ ಒಳಗಡೆನೆ ಅಷ್ಟರಲ್ಲೇ ಇರುತ್ತೆ ಮನೆ ಮದ್ದು. ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಗೆ. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲವೊಬ್ರಿಗೆ ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಸೆಟ್ ಆಗಲ್ಲ. ಅದನ್ನ ಮಾತ್ರ ನೋಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬೇಕು. ಇವತ್ತು ನಾನು ಹೇಳ್ತಾ ಇರೋದು ಯಾವುದ್ರ ಬಗ್ಗೆ ಅಂತಂದ್ರೆ, ಪ್ರತಿಯೊಂದಕ್ಕೂ ಅದು ಯೂಸ್ ಆಗುತ್ತೆ. ಒಂದು ಡಾರ್ಕ್ ಪಾರ್ಟ್ಸ್ ಆಗಲಿ ಅಥವಾ ಪಿಂಪಲ್ಸ್, ಕಲೆಗಳು, ಪಿಂಪಲ್ಸು, ಮತ್ತೆ ಬಂಗು, ಮುಖ ಡೆಲ್ ಆಗಿದ್ರೆ, ಆಮೇಲೆ ಮತ್ತೆ ಇವಾಗ ಮುಖ ಸ್ವಲ್ಪ ಬಿಸಿಲಿಗೆ ಹೋದ ತಕ್ಷಣ ಬ್ಲಾಕ್ ಆಗುತ್ತಲ್ಲ, ಆ ಥರದ್ದು ಎಲ್ಲದಕ್ಕೂ ಕೂಡ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು 10 ರೂಪಾಯಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ನಾವು ಯಾಕೆ ಬಿಡ್ಬೇಕು ಹೇಳಿ. ಖಂಡಿತ ಇದು ನಾವು ಬಳಸ್ಕೊಳ್ಳೇಬೇಕು. ಹಾಗಾಗಿ ನಾನು ಕೂಡ ಬಳಸ್ತಾ ಇದ್ದೀನಿ. ನನಗೆ ಒಬ್ರು ಸಿಸ್ಟರ್ ಕೇಳಿದ್ರು, ಸಿಸ್ಟರ್ ಕವಿತಾ ಸಿಸ್ಟರ್ ಅನ್ಕೋತೀನಿ. ನೀವು ಇಲ್ಲ, ಕವಿತಾ ಅಲ್ಲ, ಅವ್ರ ಹೆಸರು ವಿಜು ಅಂತ. ಅವರು ಮುಂದಿನ ಹೆಸರು ಗೊತ್ತಾಗ್ಲಿಲ್ಲ ನನಗೆ, ಇಂಗ್ಲಿಷ್ ಬರಲ್ಲ, ಹಂಗಾಗಿ ಅವ್ರ ಹೆಸರು ಅಷ್ಟೊಂದು ಓದಕ್ಕಾಗಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಇದು ಹೇಳೋದು ಫಸ್ಟ್ ಮರ್ತಿದ್ದೀನಿ, ಇದನ್ನೇ ಹೇಳ್ಬಿಡ್ತೀನಿ. ನನಗೆ ಇಂಗ್ಲಿಷ್ ಓದಕ್ ಬರಲ್ಲ. ನೀವು ಇಂಗ್ಲೀಷಲ್ಲಿ ಏನು ಕಮೆಂಟ್ ಹಾಕಿದ್ರು ಉಪಯೋಗ ಇಲ್ದಂಗೆ ಆಗ್ಬಿಡ್ತೈತಿ. ಹಾಗಾಗಿ ನಿಮ್ಗೆ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ, ಕನ್ನಡದಲ್ಲಿ ಆದಷ್ಟು ಕನ್ನಡದಲ್ಲಿ ಕಮೆಂಟ್ ಹಾಕ್ರಿ. ನಿಮ್ಮ ಹೆಸರು ಕೂಡ ಹಾಕ್ಬಿಟ್ರಿ ಕೆಳಗಡೆ. ನನಗೆ ವಿಡಿಯೋದಲ್ಲಿ ಹೇಳೋಕೆ ಕೂಡ ಈಸಿ ಆಗ್ತದ. ಹಂಗಾಗ್ಬಿಟ್ಟು ಇಂಗ್ಲೀಷಲ್ಲಿ ಓದಕ್ಕೆ ಬರೋದಿಲ್ಲ. ಕವಿತಾ ಸಿಸ್ಟರು ಮತ್ತೆ ವಿಜಯ್ ಸಿಸ್ಟರ್ ಅವ್ರು ಕೇಳಿದಾರೆ. ಅವ್ರಿಗೆ ನಾನು ಇವಾಗ ಹೇಳ್ತೀನಿ ಏನಪ್ಪಾ ಅಂತ, ಅವ್ರ ಸಮಸ್ಯೆ ಏನು, ನನ್ನ ಸಮಸ್ಯೆ ಏನು ಅಂತ ನಾನು ಕೂಡ ಅದ್ರ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡ್ಕೋಬೇಡಿ. ತುಂಬಾ ಸಿಂಪಲ್ ಟಿಪ್ಸು, ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಮತ್ತೆ ಹೇಳದ್ನಲ್ಲ, ಪ್ಲೀಸ್ ಕನ್ನಡದಲ್ಲಿ ಕಮೆಂಟ್ ಹಾಕಿ, ಇಂಗ್ಲೀಷಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ಏನಂದ್ರೆ, ಕವಿತಾ ಸಿಸ್ಟರ್ ಕೇಳಿದ್ದು, ಅವ್ರಿಗೆ ಏನೋ ಕತ್ತತ್ರ ಮಚ್ಚೆ ಇದೆ ಅಂತ, ಆ ಮಚ್ಚೆ ಹೋಗುತ್ತಾ ಅಂತ ಕೇಳಿದ್ರು. ಅವ್ರು 12 ವರ್ಷದಾಗಿದ್ದಾಗ ಬಂದಿರೋದಂತೆ. ಹಂಗಾದ್ರೆ ಅದು ಮಚ್ಚೆ ಆಗಿದ್ರೆ ಹೋಗಲ್ಲ, ಬೇರೆ ಎದ್ರದಾದ್ರೂ ಕಲಿ ಇದ್ರೆ ಖಂಡಿತ ಅದು ಹೋಗುತ್ತೆ. ಮಚ್ಚೆನೆ ಆಗಿದ್ರೆ ಅದು ಹೋಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದ್ರೂ ಒಂದ್ಸತಿ ಟ್ರೈ ಮಾಡಿ. ಏನಂದ್ರೆ ಇದು ಬರುತ್ತಲ್ಲ, ಜಾಕಾಯಿ ಬರುತ್ತಲ್ಲ, ಅದು ತೆಗೆದು ಹಚ್ಚಿ ನೋಡಿ ಒಂದು ಸ್ವಲ್ಪ ದಿವಸ. ನಿಮ್ಗೆ ಏನಾದ್ರು ಹೋಗುತ್ತೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ಅಂದ್ರೆ ಅದೇ ಅವರೇ ಹೂವು ಹೇಳಿದ್ನಲ್ಲ, ಅವರೇ ಹೂವಿನ ಪೌಡರ್ನ ನೀವು ಅದನ್ನು ಕೂಡ ಬಳಸಿ ನೋಡಿ. ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಹಚ್ಚಿ ನೋಡಿ ಹೋಗುತ್ತಾ ಏನೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಮಚ್ಚೆ ಅಂದ್ರೆ ಸ್ವಲ್ಪ ಹೋಗೋದು ಕಷ್ಟನೇ. ಈ ತರದ ಕಲೆಗಳಾದ್ರೆ ಹೋಗ್ಬಿಡ್ತವೆ. ಆದ್ರೆ ಅದು ಮಚ್ಚೆ, ಯಾಕಂದ್ರೆ ಕೆಲವೊಬ್ಬರಿಗೆ ಒಂದೊಂದು ಮಚ್ಚೆಗಳು ಬರ್ತಾ ಇರುತ್ತೆ. ಆ ತರದ್ ಮಚ್ಚೆ ಏನಾದ್ರು ಇದ್ರೆ ಹೋಗೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಅವರೇ ಹೂವಿನ ಪೌಡರ್ನ ಒಂದ್ಸತಿ ಬಳಸಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಮತ್ತೆ ವಿಜಯ್ ಸಿಸ್ಟರ್ ಅವರು ಏನಂದ್ರೆ, ಅದೇ ಮುಖದ ಮೇಲೆ ಮತ್ತೆ ಕೆನ್ನೆ ಮೇಲೆ ಎಲ್ಲ ಕಡೆನೂ ಬಂಗಿತ್ತು. ಮುಖದ ಮೇಲೆ ಸ್ವಲ್ಪ ಹೋಗಿದೆ, ಆದ್ರೆ ಕೆನ್ನೆ ಮೇಲೆ ಹೋಗ್ತಾ ಇಲ್ಲ ಅಂತ ಅವರು ಬಳಸ್ತಾ ಇದ್ದಿದ್ದು ಅವರೇ ಹೂವಿನ ಪೌಡ್ರು. ಅವರೇ ಹೂವಿನ ಪೌಡರ್ ಬಳಸ್ಕೊಂಡು ಇವಾಗ 15 ದಿವಸ ಆಯ್ತಂತೆ. ಸಿಸ್ಟರ್, ನೀವು 15 ದಿವಸಕ್ಕೆ ಅದು ಹೋಗೋದಿಲ್ಲ. ನಾನು 1.5-2 ತಿಂಗಳ ಆಗ್ತಾ ಬಂತು, ನಾನು ಬಳಸ್ತಾ ಇದ್ದೀನಿ. ಲೈಟ್ ಆಗಿ ಇವಾಗ ನನಗೆ ಬಂಗ್ ಹೋಗಿದೆ, ಅದ್ರ ಕಲರ್ ಬರ್ತಾ ಇದೆ. ಇವಾಗ ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ಶೈನಿಂಗ್ ಬರ್ತಾ ಇದೆ ಮುಖದಲ್ಲಿ ನೋಡಿ. ಈ ತರ ಶೈನಿಂಗ್ ಬರ್ತಾ ಇದೆ. ಇಲ್ಲಿ ನೋಡಿ ಬಂಗಿ ಇನ್ನೂ ಸ್ವಲ್ಪ ಇದೆ. ಅದು ಬಂಗ್ ಅನ್ನೋದು ಸಡನ್ ಆಗಿ ಹೋಗಲ್ಲ. ಸ್ಕಿನ್ ಬೇಗ ವೈಟ್ ಆಗ್ಬೋದು, ಕಲೆ ಇಲ್ಲದೆ ಇರೋ ಜಾಗದಲ್ಲಿ ವೈಟ್ ಆಗ್ಬಿಡುತ್ತೆ. ಈ ಬಂಗ್ ಅನ್ನೋದು ಲೈಟ್ ಆಗಿ ಹೋಗ್ತಾ ಹೋಗ್ತಾ ಬರುತ್ತೆ. ನಾನು ಹೇಳಿದ್ದೀನಲ್ಲ, 6 ತಿಂಗಳು ವರ್ಷ ಬಳಸಿದ್ರೆ ನಮ್ಗೆ ಇದು ಕಂಪ್ಲೀಟ್ ಆಗಿ ಹೋಗುತ್ತೆ. 15 ದಿವಸಕ್ಕೆ ತಿಂಗಳಿಗೆ ಹೋಗುವಂತದಲ್ಲ. ಯಾಕಂದ್ರೆ ಮನೆ ಮದ್ದದ ಮೇಲೆ ಅದ್ರಲ್ಲಿ ಯಾವ್ದು ಕೆಮಿಕಲ್ ಇರಲ್ಲ, ಸಡನ್ ಆಗಿ ಯಾವ್ದು ಹೋಗಲ್ಲ. ಇವಾಗ ನಾವು ಕ್ರೀಮ್ಗಳು ಹಚ್ಕೊಂಡ್ರೆ ಸಡನ್ ಆಗಿ ಹೋಗ್ಬಿಡುತ್ತೆ, ಅದ್ರಲ್ಲಿ ಆ ತರದ್ದು ಇರುತ್ತೆ ಕೆಮಿಕಲ್. ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನ ನೀವು ಬಳಸ್ತಾ ಬನ್ನಿ, ಖಂಡಿತ ನಿಮ್ಗೆ ಇದು ಹೋಗುತ್ತೆ. ಅವರೇ ಹೂವು ಪೌಡ್ರ್ ಅಂತೂ
ಸೂಪರ್ ಅಂದರೆ ಸೂಪರು. ಎಷ್ಟು ಸೂಪರ್ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನನ್ನ ಮುಖ ನೋಡಿ ಎಷ್ಟು ಚೆನ್ನಾಗಿ ಹೊಳಪು ಬರ್ತಾ ಇದೆ. ಕೈಗೆ ನೋಡ್ರಿ, ಕೈ ಸೋದಕ್ಕೆ ಬೆಳ್ಳಗಾಗ್ತಾ ಬರ್ತಾ ಇದೆ. ಏನಂದ್ರೆ ಅದು ನೈಟ್ ಏನು ಮಾಡ್ಬಿಡ್ತೀನಿ, ಹಿಂಗೆ ಕೈಗೆಲ್ಲ ಮುಖಕ್ಕೆಲ್ಲ ಹಚ್ಕೊಂಡಾಗ ಕೈ ಉಳಿಯುತ್ತಲ್ಲ, ಕೊಬ್ಬರಿ ಎಣ್ಣೆ ಅದೇನಂತ ಹಿಂಗೆ ಕೈಗೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನೋಡಿ ಈ ಥರ ಇತ್ತ ಫಸ್ಟು ನೋಡಿ. ಅದಕ್ಕಾಗಿ ಹೇಳ್ತಿದ್ದೀನಿ, ಅವರೇ ಹೂವಿನ ಪೌಡ್ರ್ ಸೂಪರ್ ಆಗಿದೆ, ಅದನ್ನ ಬಳಸಿ. ಸಿಸ್ಟರ್ ಖಂಡಿತ ಹೋಗುತ್ತೆ ವಿಜು ಸಿಸ್ಟರ್, ನೀವು ಅದನ್ನ ಪೌಡ್ರನ್ನ ಬಳಸ್ತಾ ಇದ್ರಲ್ಲ, ಬಿಡಾಕೆ ಹೋಗ್ಬೇಡಿ, ನೀವು ಕಂಟಿನ್ಯೂ ಆಗಿ ಮಾಡಿ ಅದನ್ನ, ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಮಾಡ್ಕೋಬೇಡಿ. ಇವತ್ತು ಹೇಳ್ತಾ ಇರೋದು ಅದೇ ಥರನೇ, ಆದರೆ ತುಂಬ ಈಸಿ. ಅದು ಕೂಡ ನಿಮಗೆ ಕೆಲವೊಬ್ರಿಗೆ ಹೂ ಸಿಗುತ್ತೆ, ಕೆಲವೊಬ್ರಿಗೆ ಸಿಗಲ್ಲ, ಅಂಥವ್ರು ಈ ಥರದ್ದು ಯೂಸ್ ಮಾಡ್ಕೋಬೋದು. ಎಲ್ಲಿಟಪ್ಪ ಅದು ನೋಡಿ, ಇದು ಪಟಿಕಾ ಅಂತ ಬರುತ್ತೆ. ನಿಮಗೆ ಬ್ಯಾಕ್ ಸೈಡ್ ಮಾಡಿನೂ ತೋರಿಸ್ತೀನಿ. ಇದು ಪಟಿಕಾ ಅಂತ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, 10 ರೂಪಾಯಿಗೆ 20 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇದನ್ನ ನೀವು ತಗೊಂಬಂದು ಇದು ಕೂಡ ನೀವು ಬಳಸ್ಕೋಬಹುದು. ಹೆಂಗಂದ್ರೆ ಏನಿಲ್ಲ, ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ. ನೋಡಿ, ಒಂದು ಬಟ್ಲಲ್ಲಿ ನೀರು ತಗೊಂಡು ನೀರಲ್ಲಿ ಎದ್ದಿ ಮುಖ ತೊಳ್ಕೊಂಬಿಡಿ ಫಸ್ಟೇ. ನಾನು ಇವಾಗ ಆಲ್ರೆಡಿ ಮುಖ ತೊಳ್ಕೊಂಡೇ ಬಂದಿದ್ದೀನಿ, ಎಷ್ಟು ಸಲ ಅಂತ ತೊಳ್ಕೊಳ್ಳೋದು. ಮುಖ ತೊಳ್ಕೊಂಡು ಬಂದ್ಬಿಟ್ಟು, ಯಾಕಂದ್ರೆ ಜಾಸ್ತಿ ಸತಿ ಮುಖನೂ ತೊಳ್ಕೊಬಾರ್ದು, ಇದೊಂದು ನಿಮ್ಗೆ ಹೇಳ್ತೀನಿ. ತುಂಬಾ ಸತಿ ಮುಖ ತೊಳಿತಾನೇ ಇರಬಾರ್ದು. ಸೋಪ್ ಹಾಕ್ಲಿ ಅಥವಾ ಏನ್ ಹೇಳ್ತಾರ ಹೆಸರುಗಳನ್ನೂ ಗೊತ್ತಿಲ್ಲ, ಅದು ಬಳಸೋದೆಲ್ಲ ಹೆಸರು ಬರಲ್ಲ ನನಗೆ. ಫೇಸ್ ವಾಶು ಆ ಥರದ್ದು, ಸೋಪು ಅದು ಆ ಥರದ್ದು ಯಾವ್ದ್ರಲ್ಲಿ ಜಾಸ್ತಿ ಮುಖ ತೊಳಿಬಾರ್ದು. ಒಂದ್ಸತಿ ಸ್ನಾನ ಮಾಡ್ಕೊಂಡ್ರೆ ಮಧ್ಯಾಹ್ನ ಒಂದ್ಸತಿ ಬೇಕಾದ್ರೆ ತೊಳ್ಕೊಳ್ಳಿ, ಸಾಯಂಕಾಲ. ತುಂಬಾ ಸತಿ ಮುಖ ತೊಳೆಯೋದ್ರಿಂದನೂ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಚರ್ಮ ಯಾಕಂದ್ರೆ ಎಲ್ಲ ಕಿತ್ಕೊಂಡು ಹೋದ್ಮೇಲೆ ಇನ್ನೇನು ಬರುತ್ತೆ, ಅದೇ ಬರೋದು. ಹಾಗಾಗಿ ಇದು ನೋಡಿ, ನೀರಲ್ಲಿ ಎದ್ಬಿಟ್ಟು ಈ ಥರ ಮಾಡ್ಕೊಂಡು ಬನ್ನಿ. ಏನಿಲ್ಲ, ತುಂಬ ಈಸಿ ಇದು. ಒಂದು 5 ನಿಮಿಷ ತುಂಬ ನೈಸಾಗಿರುತ್ತೆ, ನಿಮಗೆ ಏನೂ ಅನ್ಸಲ್ಲ ಇದು. ನೋಡಿ, ಈ ಥರ ಮಾಡ್ತಾ 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 ಬಂದರೆ ಇದು ಏನಾಗುತ್ತೆ ಅಂದರೆ ನಿಮಗೆ ನೈಟ್, ಇದು ಮಾಡ್ತಾ ಇರೋದು ನೈಟ್ ಮುಖ ತೊಳ್ಕೊಂಬಿಟ್ಟು ನೀವು ಈ ಥರ ನೀರಲ್ಲಿ ಎದ್ಬಿಟ್ಟು ಈ ಥರ ಮಾಡ್ತಾ ಬನ್ನಿ. ಒಂದು 5 ನಿಮಿಷ 10 ನಿಮಿಷ ನಿಮ್ಮ, ಯಾಕಂದರೆ ನೈಟೇ ನಾನು ಯಾಕೆ ಹೇಳ್ತೀನಿ ಅಂದರೆ, ಇಡೀ ದಿವಸ ಕೆಲಸಗಳಿರುತ್ತೆ, ಮಕ್ಕಳು, ಆಮೇಲೆ ಸ್ಕೂಲ್ಗೆ ಹೋಗೋರು ಬರೋರು, ಮಧ್ಯಾಹ್ನ ಅಡುಗೆ ಕೆಲಸ, ಅದೆಲ್ಲ ಯಾರೋ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಇದನ್ನೆಲ್ಲ ಹಚ್ಕೊಂಡು ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ನಿಮಗೆ ನೈಟು ಟೈಮ್ ಇರುತ್ತೆ ನೋಡಿ, ನಿಮಗೋಸ್ಕರ ನೈಟೇ ಸಿಗೋದು ಹೆಣ್ಮಕ್ಳಿಗೆ ಟೈಮು. ಹೆಣ್ಮಕ್ಳಿಗೆ ಟೈಮೇ ಇಲ್ಲ ಇಡೀ ದಿವಸ. ಹಾಗಾಗಿ ನೈಟ್ ಮಾತ್ರ ನಮಗೆ ಟೈಮ್ ಇರೋದು. ನೈಟೇ ಇದನ್ನು ನಾವು ಬಳಸ್ಕೋಬೇಕು. ನೋಡಿ, ಹಚ್ಕೊಂಡಾಗೆ ನಿಮ್ಗೆ ಹೆಂಗೆ ಕಾಣುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮಗೆ ಗೊತ್ತಿರಲ್ಲ, ನಾವು ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಸುರಿದು ಬರ್ತಾ ಇರ್ತೀವಿ ಅಷ್ಟೇ. ಇದು ನೋಡಿ, ಇದು ಕೂಡ ಅಷ್ಟೇ. ಇದು ಮತ್ತೆ 1 ದಿವಸಕ್ಕೆ 2 ದಿವಸಕ್ಕೆ 15 ದಿವಸ ತಿಂಗಳು ಹಚ್ಕೊಂಡ್ರೆ ಆಗಲ್ಲ. ಇದು ಕೂಡ ಅಷ್ಟೇ, ನಾವು ಏನೇ ಮನೆ ಮದ್ದು ಮಾಡಿದ್ರು 6 ತಿಂಗಳವರೆಗೂ ನಮಗೆ ಏನೂ ಗೊತ್ತಾಗಲ್ಲ. ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ, ಸಡನ್ ಆಗಿ ಕಮ್ಮಿ ಆಗೋ ಅಂದ್ರೆ ಅದಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ವರ್ಷ 6 ತಿಂಗಳ ನೀವು ಇದನ್ನ ಮಾಡ್ತಾ ಬನ್ನಿ. ನೋಡಿ, ಇದನ್ನ ಈ ಥರ ಮಾಡ್ಕೊಳ್ಳಿ, ನಿಮಗೆ ಟೈಮ್ ಇತ್ತು ಅಂದರೆ. ಇಲ್ಲ ನಮಗೆ ಟೈಮ್ ಇಲ್ಲ, ಒಂದು 10 ನಿಮಿಷ ನಮಗೆ ಟೈಮ್ ಇಲ್ಲ ಅಂದರೆ ನಿಮ್ಗೆ 2 ನಿಮಿಷದಲ್ಲಿ ನಾನು ಹೆಂಗೆ ಹಚ್ಕೋಬೇಕು ಅಂತ ಕೂಡ ಅದನ್ನು ಹೇಳ್ತೀನಿ. ಇವಾಗ ಇಷ್ಟೇ ಹಚ್ಕೊಂಡು ನೈಟ್ ಫುಲ್ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಬಿಡಿ. ನನ್ನ ಫೋನ್ ಡಬ್ಬಕ್ಕೆ ಹೋಗ್ತಾ ಇತ್ತು, ನನಗೆ ಸ್ಟ್ಯಾಂಡ್ ಇಲ್ಲ ಏನು ಇಲ್ಲ ಇಡೋಕ್ಕೆ, ನಾನೊಂದು ಸ್ಟೂಲ್ ಮೇಲೆ ಇಟ್ಟಿದ್ದೀನಿ. ಅದು ಮಾಡಿ ತೋರಿಸ್ತೀನಿ ಇದು ಹೆಂಗೆ ಅಂತ. ನೋಡಿ ನನ್ನ ಸ್ಟ್ಯಾಂಡ್ ಹೆಂಗಿದೆ, ಈ ಥರ ಸ್ಟೂಲ್ ಒಂದು ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಕಲ್ಲಿಟ್ಬಿಟ್ಟು ಇದಕ್ಕೆ ಹಿಂಗೆ ಆಸರೆಯಾಗಿ ಇಟ್ಕೊಂಡು ನಾನು ವಿಡಿಯೋ ಮಾಡೋದು. ಇವಾಗ ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಕಲ್ ಮೇಲೆ ಇದು ನೀರಲ್ಲಿ ಎದ್ಬಿಟ್ಟು ಈ ಥರ ಇದನ್ನು ತೆಗೆದ್ರೆ ನಿಮಗೆ ವೈಟಾಗೆ ಇದೊಂದು ಒಂಥರ ಕ್ರೀಮ್ ಥರ ಇದು ಸಿಗುತ್ತೆ ನಿಮಗೆ. ತೋರಿಸ್ತೀನಿ ತೆಗೆದ್ಬಿಟ್ಟು. ನೋಡಿ, ಈ ಥರ ತೆಗೆದ್ರೆ ನಿಮಗೆ ಇದು ಸಿಗುತ್ತೆ. ಇದನ್ನ ಕೈಯಿಂದ ಹಿಂಗೆ ಒಂದು ಸ್ಪೂನ್ಗೆ ಹಾಕೊಂಬಿಡಿ. ಈಗ ನೋಡಿ, ಸ್ಪೂನಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಬಂಗು ಎಲ್ಲಿ ಜಾಸ್ತಿ ಇರುತ್ತೆ ನೋಡಿ, ಬಂಗು, ಕಲೆಗಳು, ಪಿಂಪಲ್ಸ್ ನೋವು ಕೂಡ ಇದಕ್ಕೆ ಕಮ್ಮಿ ಆಗುತ್ತೆ, ಅಲ್ಲೇ ಕರ್ಗೋಗ್ಬಿಡುತ್ತೆ. ನನ್ನ ಹಣೆ ಮೇಲೆ ಮೊನ್ನೆ ಒಂದು ಪಿಂಪಲ್ಸ್ ಇತ್ತು, ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಕಲೆ ಇದೆಯಾ? ಇಲ್ಲ, ಅಲ್ಲೇ ಕರ್ಗೋಗ್ಬಿಡ್ತದು. ಆ ಥರ ಹಿಂಗೆಲ್ಲ ಹಚ್ಕೊಂತ ಬನ್ನಿ. ನೋಡಿ, ಮತ್ತು ಕೂದಲಿರುತ್ತಲ್ಲ ಮುಖದ ಮೇಲೆ ಸ್ವಲ್ಪ, ಆ ಕೂದಲು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಇದಕ್ಕೆ. ನಾನು ಇದನ್ನು ಕೂಡ ಟ್ರೈ ಮಾಡಿದ್ದೀನಿ. ನನಗೆ ಎಲ್ಲದಕ್ಕಿಂತ ಬೆಸ್ಟ್ ಅನಿಸಿರುತ್ತೆ ಅವರೇ ಹೂವಿನ ಪೌಡ್ರು. ಹಾಗಾಗಿ ನಾನು ಅದನ್ನೇ ಬಳಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ನಿಸ್ತೋ ನೀವು ಅದನ್ನು ಟ್ರೈ ಮಾಡಿ. ನನಗೆ ತುಂಬ ಬೇಗ ಅದರಿಂದ ವರ್ಕ್ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಈ ಥರ ಹಚ್ಕೊಂಡ್ರೆ, ಹಚ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಬೆಳ್ಳಗಾಗ್ಬಿಡುತ್ತೆ. ಹೆಂಗಂದ್ರೆ ಉಪ್ಪು ಥರ ಬೆಳ್ಳಗಾಗ್ಬಿಡುತ್ತೆ ಮುಖದ ಮೇಲೆ. ಇವಾಗ ನಾವು ಈ ಕಲ್ಲನ್ನೇ ನೋಡಿ, ಇದು ಪಟಿಕಾ, ಇದನ್ನ ಹಿಂಗೆ ನಾವು ಇವಾಗ ಅವಾಗಲೇ ತೋರಿಸಿದ್ನಲ್ಲ, ಹಿಂಗೆ ಇದನ್ನು ಹಚ್ಕೊಂಡ್ರೆ ಏನಾಗುತ್ತಂದ್ರೆ ಬೆಳ್ಳಗೆ ಅಷ್ಟೊಂದು ಆಗಲ್ಲ.
ಹಾಗಾಗಿ ಏನೇ ಹಚ್ಕೊಂಡ್ರು ನೈಟ್ ಹಚ್ಕೊಡ್ರಿ. ಬೆಳಗ್ಗೆ ಮೇಲೆ ಎಲ್ಲ ಹಚ್ಕೊಂಡು ಓಡಾಡೋಕ್ಕಾಗಲ್ಲ. ಹಾಗಾಗಿ ನೀವೇನು ನೋಡ್ತಾ ಇರ್ಬೋದು, ಈಗ ಕರೆಕ್ಟಾಗಿದೆ. ಈ ಥರ ಶೈನಿಂಗ್ ಬರುತ್ತೆ, ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದು ಒಣಗಿದ ಮೇಲೆ ಮುಖ ಎಲ್ಲ ತೊಳೆದು ತೋರ್ಸೋಕೆ ಏನಿಲ್ಲ, ಎಲ್ಲ ಮುಖ ಎಲ್ಲ ತೊಳೆದು ತೋರಿಸ್ತಾರೆ ಓಕೆ, ಆದರೆ ನಾನು ಅದ್ರ ಮುಖನ ತೊಳೆದು ತೋರಿಸ್ತಾ ಇಲ್ಲ. ಯಾಕಂದರೆ ಅದು ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೋಸ್ಕರ ತುಂಬ ವೇಟ್ ಮಾಡಿ ಅದನ್ನ ತೊಳೆದು ನೀವು ಹಾಗೆ ತೊಳ್ಕೊಂಬಿಟ್ರೆ ಡೈಲಿ ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನ ಮುಖದಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಓಕೆ, ಇವತ್ತಿನ ಮನೆ ಮದ್ದು ಇಷ್ಟೇ. ಈ ಒಂದು ಪಟಿಕ ಇದ್ದರೆ ಸಾಕು, ನಾವು ಆರಾಮಾಗಿ ನಮ್ಮ ಬಂಗು, ಕಲೆ, ಪ್ರತಿಯೊಂದು ಮುಖದ ಮೇಲಿರೋದು ಕೆಟ್ಟ ಡಸ್ಟ್ ಥರದ ಎಲ್ಲವನ್ನು ಹೋಗುತ್ತೆ ಇದರಿಂದ. ಇದು ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಇದರಂಥ ಮ್ಯಾಜಿಕ್ ಅಂತ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಕ್ರೀಮ್ಗಳು ಹಚ್ಕೊಂಡ್ರೆ ತುಂಬ ಕಷ್ಟ ಅದು. ದಯವಿಟ್ಟು ನಾನು ಮತ್ತೆ ಪ್ರತಿ ವಿಡಿಯೋದಾಗೂ ಹೇಳ್ತಾ ಇದ್ದೀನಿ, ಕ್ರೀಮ್ ಅಂತೂ ಯಾವುದು ಬಳಸೋಕೆ ಹೋಗ್ಬೇಡಿ. ನೀವು ಕ್ರೀಮೇ ಬಳಸಬೇಡಿ. ಆರಾಮಾಗಿ ನಾವು ಈ ಸ್ಕಿನ್ನನ್ನು ಈ ಥರದ್ದು ಮನೆ ಮದ್ದುಗಳನ್ನ ಮಾಡಿಕೊಂಡು ನಮ್ಮ ಸ್ಕಿನ್ನ ನಾವೇ ಕಾಪಾಡ್ಕೋಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ನಿಮ್ಮ ಮನೆ ಮದ್ದೊಂದಿಗೆ ಬರ್ತೀನಿ. ನಿಮ್ಗೆ ಯಾವುದು ಬೇಕು, ಯಾವುದು ಬೆಸ್ಟ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನಮಸ್ಕಾರ.